Hello dear students, welcome to my class on this video. The topic is Theory of Comparative Cost Advantage Criticisms. ವಿದ್ಯಾರ್ಥಿಗಳೇ, ಇಂದಿನ ಸೆಷನ್ನಲ್ಲಿ ಸಾಪೇಕ್ಷ ವೆಚ್ಚ ಸಿದ್ಧಾಂತದ ಟೀಕೆಗಳ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸಾಪೇಕ್ಷ ವೆಚ್ಚದ ಸಿದ್ಧಾಂತಗಳ ಒಂದು ಟೀಕೆಗಳು. ಈಗಾಗಲೇ ನಾವು ಇಂದಿನ 3 ಸೆಷನ್ಗಳಿಂದ ಸಾಪೇಕ್ಷ ವೆಚ್ಚ ಸಿದ್ಧಾಂತದ ಬಗ್ಗೆ ಚರ್ಚಿಸ್ತಾ ಬರ್ತಾ ಇದ್ದೇವೆ. ಅದರಲ್ಲಿ ನಾನು ಸಾಪೇಕ್ಷ ವೆಚ್ಚ ಸಿದ್ಧಾಂತದ ಒಂದು ಹೇಳಿಕೆ, ಅದರ ಪ್ರತಿಪಾದಕರು, ಕಲ್ಪನೆಗಳು, ಸಿದ್ಧಾಂತದ ವಿವರಣೆ, ರೇಖಾಚಿತ್ರ ಎಲ್ಲವನ್ನೂ ಈಗಾಗಲೇ ವಿವರಿಸಿಯಾಗಿದೆ. ಈಗ ಕೇವಲ ಅದ್ರ ಬಗ್ಗೆ ವ್ಯಕ್ತ ಆಗಿರ್ತಕ್ಕಂಥ ಟೀಕೆಗಳನ್ನು ತಿಳ್ಕೊಳ್ಳೋಣ. ಈಗ ಈ ಸಿದ್ಧಾಂತ ಯಾವಾಗ ಮಂಡನೆ ಆಯಿತು, ಸ್ವಲ್ಪ ಡೀಟೇಲ್ಸು ಈಗಾಗಲೇ 3 ವಿಡಿಯೋದಲ್ಲಿ ನಾನು ಹೇಳಿದ್ದೀನಿ. ಮತ್ತೆ ಹೇಳೋಕ್ಕೆ ಹೋಗಲ್ಲ, ನೀವು ಬೇಕಾದರೆ ಗ್ಲ್ಯಾನ್ಸ್ ಮಾಡಿ. ವಿದ್ಯಾರ್ಥಿಗಳೇ, ಸಾಪೇಕ್ಷ ವೆಚ್ಚ ಸಿದ್ಧಾಂತ ಅದರ ತಿರುಳು ನಿಮಗೆ ಗೊತ್ತಾಗಿದೆ. ಏನಂದರೆ, ಅದರ ಪ್ರಕಾರ ಪ್ರತಿಯೊಂದು ದೇಶ ತಾನು ಯಾವ ವಸ್ತುವಿನ ಉತ್ಪಾದನೆಯಲ್ಲಿ ಸಾಪೇಕ್ಷ ವೆಚ್ಚದ ಅನುಕೂಲತೆಗಳನ್ನು ಹೊಂದಿರುತ್ತೋ ಅಂಥ ಸರಕನ್ನು ಉತ್ಪಾದನೆ ಮಾಡಿ ರಫ್ತು ಮಾಡಬೇಕು, ಮತ್ತು ತನ್ನಲ್ಲಿ ಸಾಪೇಕ್ಷ ವೆಚ್ಚದ ಅನಾನುಕೂಲತೆ ಇರತಕ್ಕಂಥ ವಸ್ತುಗಳನ್ನು ಇತರ ರಾಷ್ಟ್ರದಿಂದ ಆಮದು ಮಾಡ್ಕೋಬೇಕು. ಇದು ಆ ಸಿದ್ಧಾಂತದ ಒಂದು ಸಾರಾಂಶ. ಅಂದರೆ ಅವರ ಒಂದು ಉದಾಹರಣೆಯಲ್ಲಿ, ರಿಕಾರ್ಡೋ ಅವರ ಉದಾಹರಣೆಯಲ್ಲಿ ಕೂಡ ಹೇಳಿದರು. ಏನು ಪೋರ್ಚುಗಲ್ ಮತ್ತು ಇಂಗ್ಲೆಂಡ್ ದೇಶಗಳ ಉದಾಹರಣೆಯಲ್ಲಿ, ಪೋರ್ಚುಗಲ್ ದೇಶ ದ್ರಾಕ್ಷಾರಸದ ಉತ್ಪಾದನೆಯಲ್ಲಿ ಸಾಪೇಕ್ಷ ವೆಚ್ಚದ ಅನುಕೂಲತೆಯನ್ನು ಹೊಂದಿತ್ತು. ಅದೇ ಥರ ಇಂಗ್ಲೆಂಡ್ ದೇಶದಲ್ಲಿ ಪರಿಗಣಿಸಿದ್ದ 2 ಸರಕುಗಳಲ್ಲಿ ನಿರಪೇಕ್ಷ ಅನುಕೂಲತೆ ಇಲ್ಲದೇ ಇದ್ದರೂ ಕೂಡ ಸಾಪೇಕ್ಷ ಅನಾನುಕೂಲತೆ ಬಟ್ಟೆಯ ಉತ್ಪಾದನೆಯಲ್ಲಿ ಕಡಿಮೆ ಇತ್ತು. ಹಾಗಾಗಿ ಬಟ್ಟೆಯ ಉತ್ಪಾದನೆಯಲ್ಲಿ ಇಂಗ್ಲೆಂಡ್ ದೇಶ ವೈಶಿಷ್ಟ್ಯತೆಯನ್ನು ಸಾಧಿಸಬೇಕು. ಹೀಗೆ ಪೋರ್ಚುಗಲ್ ದೇಶ ದ್ರಾಕ್ಷಾರಸ ಉತ್ಪಾದನೆಯಲ್ಲಿ ಮತ್ತು ಇಂಗ್ಲೆಂಡ್ ದೇಶ ಬಟ್ಟೆಯ ಉತ್ಪಾದನೆಯಲ್ಲಿ ವೈಶಿಷ್ಟ್ಯತೆಯನ್ನು ಸಾಧಿಸಿ ಆ 2 ಸರಕುಗಳನ್ನು ಪರಸ್ಪರ ವಿನಿಮಯ ಮಾಡಿಕೊಳ್ಳೋದ್ರಿಂದ 2 ದೇಶಗಳಿಗೂ ಪ್ರಯೋಜನ ಆಗುತ್ತೆ ಅನ್ನೋದನ್ನು ನಾವು ತಿಳ್ಕೊಂಡಿದ್ದೀವಿ. ಈ ಒಂದು ಸಿದ್ಧಾಂತ ಸುಮಾರು ಮೊದಲನೇ ಮಹಾಯುದ್ಧ ನಡೆಯೋವರೆಗೂ, ಅಂದರೆ 1 ಶತಮಾನಕ್ಕೂ ಹೆಚ್ಚು ಕಾಲ ಅಂತಾರಾಷ್ಟ್ರೀಯ ವ್ಯಾಪಾರದ ಆಧಾರ ಅಂತ ಪರಿಗಣಿಸಲಾಗಿತ್ತು. ಬಹುತೇಕ ಎಲ್ಲ ಅರ್ಥಶಾಸ್ತ್ರಜ್ಞರು ಒಪ್ಕೊಂಡಿದ್ರು. ಆದರೆ ಇದರಲ್ಲಿ ಇರ್ತಕ್ಕಂಥ ಕೆಲವಾರು ದೋಷಗಳಿಂದ ಬರ್ಟಿನ್ ವೋಹ್ಲಿನ್ ಮತ್ತು ಫ್ರ್ಯಾಂಕ್ ಡಿ ಗ್ರಹಾಮ್ ಮುಂತಾದ ಅರ್ಥಶಾಸ್ತ್ರಜ್ಞರು ಟೀಕಿಸಿದ್ದಾರೆ. ಅವರು ವ್ಯಕ್ತಪಡಿಸಿರ್ತಕ್ಕಂಥ ಟೀಕೆಗಳನ್ನು ನಾನೀಗ ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಹೋಗ್ತೇನೆ. ಸ್ಟೂಡೆಂಟ್ಸ್, ಲೆಟ್ ಅಸ್ ಡಿಸ್ಕಸ್ ಅಬೌಟ್ ದ ಕ್ರಿಟಿಸಿಸಮ್ಸ್ ಆಫ್ ದಿಸ್ ಥಿಯರಿ. The principle of comparative cost advantage has been the very basis of international trade for over a century, until after the First World War. But this theory is not free from some defects. In particular, it has been criticized by Bertil Vogtlin and Frank D. Graham. ಮೊದಲನೆಯ ಒಂದು ಟೀಕೆ ಏನಂದರೆ, ಶ್ರಮ ವೆಚ್ಚದ ಅವಾಸ್ತವಿಕ ಕಲ್ಪನೆ. ವಿದ್ಯಾರ್ಥಿಗಳೇ, ನಿಮಗೆ ಗೊತ್ತಿದೆ ಈ ಒಂದು ಸಿದ್ಧಾಂತ ಶ್ರಮ ಮೌಲ್ಯ ಸಿದ್ಧಾಂತವನ್ನು ಆಧಾರವಾಗಿ ಇಟ್ಕೊಂಡಿದೆ ಅಂತೇಳಿ. ಶ್ರಮ ಮೌಲ್ಯ ಸಿದ್ಧಾಂತ ಅಂದರೆ ಏನು? ಯಾವುದೇ ಒಂದು ಸರಕಿನ ಬೆಲೆಯನ್ನು ಅದರ ಉತ್ಪಾದನೆಯಲ್ಲಿ ಬಳಕೆಯಾಗಿರ್ತಕ್ಕಂಥ ಶ್ರಮದ ಬೆಲೆಗನುಗುಣವಾಗಿ ನಿರ್ಧಾರ ಮಾಡುವಂಥದ್ದು. ಇದನ್ನು ತುಂಬ ಟೀಕೆ ಮಾಡಿದ್ದಾರೆ ನಂತರದ ಅರ್ಥಶಾಸ್ತ್ರಜ್ಞರು. ಯಾಕೆ ಅಂತ ಅಂದರೆ, ಇದು ಸರಕಿನ ಉತ್ಪಾದನೆಯಲ್ಲಿ ಶ್ರಮ ಒಂದೇ ಮುಖ್ಯ ಉತ್ಪಾದನಾಂಗ ಅಂತ ಪರಿಗಣಿಸುತ್ತೆ, ಜೊತೆಗೆ ಶ್ರಮದ ವೆಚ್ಚಗಳನ್ನು ಮಾತ್ರ ಪರಿಗಣಿಸುತ್ತೆ. ಆದರೆ ಇತರ ಉತ್ಪಾದನಾಂಗಗಳ ವೆಚ್ಚವನ್ನು ಇದು ನಿರ್ಲಕ್ಷಿಸುತ್ತೆ.
ಇದು ಅವಾಸ್ತವಿಕ. ಯಾಕೆ ಅಂತ ಅಂದರೆ ಉತ್ಪಾದನಾ ಕಾರ್ಯದಲ್ಲಿ ಶ್ರಮದ ಜೊತೆಗೆ ಇತರ ಎಲ್ಲ ಉತ್ಪಾದನಾಂಗಗಳು ಅಂದರೆ ಭೂಮಿ ಇರ್ಬೋದು, ಕಚ್ಚಾ ಸಾಮಗ್ರಿ ಇರ್ಬೋದು, ತಂತ್ರಜ್ಞಾನ, ಯಂತ್ರೋಪಕರಣಗಳು, ವಿದ್ಯುತ್ ಶಕ್ತಿ, ಹೀಗೆ ಎಲ್ಲವೂ ಬಳಕೆ ಆಗ್ತವೆ. ಆದರೆ ಈ ಥರ ಎಲ್ಲ ಉತ್ಪಾದನಾ ಸಾಧನಗಳನ್ನು ಬಿಟ್ಟು ಕೇವಲ ಶ್ರಮವೊಂದನ್ನೇ ಪರಿಗಣಿಸಿರ್ತಕ್ಕಂಥದ್ದು ತುಂಬ ಅವಾಸ್ತವಿಕ. ಅದರ ಜೊತೆಗೆ ಇವರು ಇನ್ನೂ ಒಂದನ್ನು ಆಧಾರವಾಗಿಟ್ಕೊಂಡಿದ್ದಾರೆ. ಏನಂದರೆ ಶ್ರಮ ಏಕರೂಪದ ದಕ್ಷತೆಯನ್ನು ಹೊಂದಿರುತ್ತೆ ಎನ್ನುವಂಥದ್ದು. ಇದು ಮತ್ತೂ ಕೂಡ ಅವಾಸ್ತವಿಕ. ಯಾಕೆ ಅಂದರೆ ಶ್ರಮ ಬೇರೆ ಬೇರೆ ಅವಧಿಯಲ್ಲಿ, ಬೇರೆ ಬೇರೆ ಶ್ರೇಣಿಗಳಲ್ಲಿ ಬೇರೆ ಬೇರೆ ಕುಶಲತೆಯನ್ನು ಹೊಂದಿರುತ್ತೆ. ಹಾಗಾಗಿ ಅದು ವಾಸ್ತವಿಕ ಅಲ್ಲ. ಅಂದರೆ ವಾಸ್ತವಿಕವಾಗಿ ಶ್ರಮ ಏಕರೂಪತೆಯನ್ನು ಹೊಂದಿರೋದಿಲ್ಲ, ಒಂದೇ ದಕ್ಷತೆಯನ್ನು ಹೊಂದಿರೋದಿಲ್ಲ. The main criticism is unrealistic assumption of labor cost. Students, this is the most severe criticism about the comparative cost advantage theory. It is based on the labor theory of value. In calculating production costs, it takes only labor costs and neglects non-labor costs involved in the production of commodities. This is highly unrealistic because it is money costs and not labor costs that are the basis of national and international transactions of goods. ಎರಡನೇ ಟೀಕೆ ಅಂತ ಅಂದರೆ ಸ್ಥಿರ ವೆಚ್ಚಗಳ ಅವಾಸ್ತವಿಕ ಕಲ್ಪನೆ. ನೀವೀಗಾಗಲೇ ಕಲ್ಪನೆಗಳಲ್ಲಿ ಕೇಳಿದ್ದೀರಿ. ಈ ಸಾಪೇಕ್ಷ ವೆಚ್ಚದ ನಿಯಮ ಉತ್ಪಾದನಾ ಕಾರ್ಯದಲ್ಲಿ ಸ್ಥಿರ ಪ್ರತಿಫಲ ನಿಯಮವನ್ನು ಕಲ್ಪಿಸ್ಕೊಂಡಿದೆ. ಅಂದರೆ ಉತ್ಪಾದನೆಯಲ್ಲಿ ಸ್ಥಿರ ಪ್ರತಿಫಲ ನಿಯಮ ಕಾರ್ಯಾಚರಣೆಯಲ್ಲಿರುತ್ತೆ ಅಂತ ಹೇಳಿ ಕಲ್ಪಿಸ್ಕೊಂಡಿದ್ದಾರೆ ರಿಕಾರ್ಡೋ. ಸ್ಥಿರ ವೆಚ್ಚದ ನಿಯಮ ಅಥವಾ ಸ್ಥಿರ ಪ್ರತಿಫಲ ನಿಯಮ ಅಂತ ಹೇಳಿ. ಇದು ಕೂಡ ಮತ್ತೊಂದು ತುಂಬ ದುರ್ಬಲವಾದ ಕಲ್ಪನೆ ಅಂತ ಭಾವಿಸ್ತಾರೆ ಟೀಕಾಕಾರರು. ಯಾಕೆ ಅಂದರೆ ವಾಸ್ತವ ಜಗತ್ತಿನಲ್ಲಿ ಯಾವಾಗಲೂ ನಾವು ಏರಿಕೆಯ ಪ್ರತಿಫಲ ನಿಯಮ ಕಾಣ್ತೇವೆ ಅಥವಾ ಇಳಿಮುಖ ವೆಚ್ಚದ ನಿಯಮಗಳ ಸನ್ನಿವೇಶವನ್ನು ಕಾಣ್ತೇವೆ. ದೊಡ್ಡ ಪ್ರಮಾಣದ ಉತ್ಪಾದನೆ ಕೈಗೊಂಡಾಗ ಆರ್ಥಿಕ ಮಿತವ್ಯಯಗಳ ಕಾರಣದಿಂದಾಗಿ ಉತ್ಪಾದನಾ ವೆಚ್ಚ ಕಡಿಮೆಯಾಗುತ್ತೆ, ಅದರಿಂದ ಸರಾಸರಿ ವೆಚ್ಚ ಕೂಡ ಕಡಿಮೆ ಆಗ್ತಾ ಹೋಗುತ್ತೆ ಅನ್ನೋದನ್ನು ಕೂಡ ನಾವು ತಿಳ್ಕೊಂಡಿದ್ದೇವೆ. ಆದರೆ ಮತ್ತೊಂದು ಕಡೆ ಒಂದು ವೇಳೆ ಇಳಿಮುಖ ಪ್ರತಿಫಲ ನಿಯಮಕ್ಕೆ ಉತ್ಪಾದನೆ ಒಳಪಟ್ಟಿದ್ದಾಗ ಕಾಲಾನಂತರದಲ್ಲಿ ಉತ್ಪಾದನೆ ಏರಿದರೂ ಅದರ ಜೊತೆಗೆ ವೆಚ್ಚವೂ ಏರಿದರೆ ಅದರಲ್ಲಿ ಈ ಸಾಪೇಕ್ಷ ವೆಚ್ಚದ ಪ್ರಯೋಜನಗಳೇ ಇಲ್ಲದಂತಾಗುತ್ತೆ, ಕಣ್ಮರೆ ಆಗಿಬಿಡುತ್ತೆ ಈ ಸಾಪೇಕ್ಷ ವೆಚ್ಚದ ಪ್ರಯೋಜನಗಳು. ಹಾಗಾಗಿ ಈ ಒಂದು ಕಲ್ಪನೆ ಕೂಡ ಅವಾಸ್ತವಿಕ ಅಂತ ಹೇಳಿ ಅರ್ಥಶಾಸ್ತ್ರಜ್ಞರು ಟೀಕೆ ಮಾಡಿದ್ದಾರೆ. The second criticism is unrealistic assumption of constant costs. This theory is based on another weak assumption that an increase of output due to international specialization is followed by constant costs. But the fact is that there are either increasing costs or diminishing costs. If the large scale of production reduces costs, the comparative advantage will be increased. But on the other hand, if increased output is the result of increased cost of production, the comparative advantage will be reduced and in some cases it may even disappear. ಇನ್ನೊಂದು ಟೀಕೆ ಸಾರಿಗೆ ವೆಚ್ಚವನ್ನು ನಿರ್ಲಕ್ಷಿಸುತ್ತದೆ. ಇದು ಕೂಡ ತುಂಬ ಮುಖ್ಯವಾದ ಅಂಶ. ಹೆಚ್ಚು ಅವಾಸ್ತವಿಕವಾದಂಥದ್ದು ಈ ಕಲ್ಪನೆ. ಯಾಕೆ ಅಂತ ಅಂದರೆ ವಿಶ್ವ ವ್ಯಾಪಾರದ ಮಾದರಿಯನ್ನು ನಿರ್ಧರಿಸುವಲ್ಲಿ ಸಾರಿಗೆ ವೆಚ್ಚಗಳು ತುಂಬ ಮುಖ್ಯ ಪಾತ್ರವನ್ನು ವಹಿಸ್ತವೆ. ಯಾಕೆ ಅಂದರೆ ಉತ್ಪನ್ನ ಪ್ರಮಾಣದ ಮಿತವ್ಯಯಗಳಂತೆ
ಇಂದು ಉತ್ಪಾದನೆ ಕೂಡ ಒಂದು ಸ್ವತಂತ್ರ ಅಂಶ ಆಗಿರುತ್ತೆ. ಉದಾಹರಣೆಗೆ ಸಾರಿಗೆ ವೆಚ್ಚಗಳು ಒಂದು ವೇಳೆ ಹೆಚ್ಚಾಗಿದ್ದರೆ, ದೇಶದಿಂದ ದೇಶಕ್ಕೆ ಒಂದು ಸರಕನ್ನು ಸಾಗಿಸುವಾಗ ಸಾರಿಗೆ ವೆಚ್ಚಗಳು ಹೆಚ್ಚಾಗಿದ್ದರೆ ಆಗ ತುಲನಾತ್ಮಕ ಪ್ರಯೋಜನಗಳು ಅಂದರೆ ಸಾಪೇಕ್ಷ ವೆಚ್ಚದ ಪ್ರಯೋಜನಗಳು ಇಲ್ಲದಂತೆ ಆಗೋ ಸಾಧ್ಯತೆ ಇರುತ್ತೆ. ಇದರಿಂದ ಅಂತಾರಾಷ್ಟ್ರೀಯ ವ್ಯಾಪಾರದಿಂದ ಗಳಿಸೋ ಲಾಭವನ್ನು ಕಳ್ಕೋಬೇಕಾಗತ್ತೆ. ಈಗ ಉದಾಹರಣೆಗೆ ಭಾರತದಲ್ಲಿ ಒಂದು ವೇಳೆ ಕೃಷಿ ಉತ್ಪನ್ನಗಳನ್ನು ಕಡಿಮೆ ವೆಚ್ಚದಲ್ಲಿ ಉತ್ಪಾದನೆ ಮಾಡ್ತಿರ್ಬೋದು, ಆದರೆ ಅದನ್ನು ಇಲ್ಲಿಂದ ಅಮೇರಿಕಕ್ಕೆ ರಫ್ತು ಮಾಡೋದಕ್ಕೆ ಸಾಗಾಣಿಕೆ ವೆಚ್ಚವೇ ಹೆಚ್ಚಾಗಿದ್ದಾಗ ಅದು ಈ ಸಾಪೇಕ್ಷ ವೆಚ್ಚದ ಅನುಕೂಲತೆಯನ್ನು ಶೂನ್ಯಗೊಳಿಸುವ ಸಾಧ್ಯತೆ ಕೂಡ ಇರುತ್ತೆ. ಹಾಗಾಗಿ ಇದು ಕೂಡ ಮುಖ್ಯವಾದ ಒಂದು ದೋಷ ಅಂತ ಪರಿಗಣಿಸಿದ್ದಾರೆ ಅರ್ಥಶಾಸ್ತ್ರಜ್ಞರು. The third criticism is ignores transport costs. Ricardo ignores transport costs in determining comparative advantage in the trade. This is highly unrealistic because transport costs play an important role in determining the pattern of world trade. Like economies of scale, it is an independent factor of production. For instance, high transport costs may nullify the comparative advantage and the gain from international trade. ನಾಲ್ಕನೇ ಟೀಕೆ, ಆಂತರಿಕವಾಗಿ ಮುಕ್ತವಾಗಿ ಚಲಿಸದ ಉತ್ಪಾದನಾಂಗಗಳು. ವಿದ್ಯಾರ್ಥಿಗಳೇ, ನಿಮಗೆ ಗೊತ್ತಿದೆ ಏನು ರಿಕಾರ್ಡೋ ಸಿದ್ಧಾಂತದಲ್ಲಿ ಉತ್ಪಾದನಾಂಗಗಳು, ಅದರಲ್ಲಿಯೂ ಮುಖ್ಯವಾದ ಯಾವುದು ಇವರು ಪರಿಗಣಿಸಿರೋದು ಶ್ರಮದ ಉತ್ಪಾದನಾಂಗ, ಆಂತರಿಕವಾಗಿ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಮುಕ್ತವಾಗಿ ಚಲಿಸುತ್ತೆ, ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ, ಆದರೆ ಅಂತಾರಾಷ್ಟ್ರೀಯವಾಗಿ ಚಲಿಸೋದಿಲ್ಲ ಅಂತ ಕಲ್ಪನೆಯನ್ನು ಇದು ಆಧಾರವಾಗಿ ಹೊಂದಿದೆ. ಆದರೆ ಇದು ವಾಸ್ತವ ಅಲ್ಲ. ಯಾಕೆಂದರೆ ಒಂದೇ ದೇಶದೊಳಗಿರೋ ಉತ್ಪಾದನಾಂಗಗಳು ಕೂಡ ಒಂದು ಉದ್ಯಮದಿಂದ ಮತ್ತೊಂದು ಉದ್ಯಮಕ್ಕೆ ಅಥವಾ ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ಮುಕ್ತವಾಗಿ ಚಲಿಸೋದಕ್ಕೆ ಸಾಧ್ಯವಾಗೋದಿಲ್ಲ. ಈಗ ಉದಾಹರಣೆಗೆ ಶಿಕ್ಷಣ ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಇರೋರನ್ನು ಆರೋಗ್ಯ ಇಲಾಖೆಗೆ ಶಿಫ್ಟ್ ಮಾಡಿದರೆ ಸಾಧ್ಯ ಆಗತ್ತಾ ಅಲ್ಲಿನ ಶ್ರಮವನ್ನು? ಅದೇ ಥರ ಹತ್ತಿ ಕೈಗಾರಿಕೆಯಲ್ಲಿ ಕೆಲಸ ಮಾಡ್ತಾ ಇರೋರನ್ನು ಇನ್ನೊಂದು ಯಾವುದೋ ಕೈಗಾರಿಕೆಗೆ ಕಾರ್ಮಿಕರನ್ನು ವರ್ಗಾವಣೆ ಮಾಡೋದಕ್ಕೆ ಸಾಧ್ಯವಾಗೋದಿಲ್ಲ. ಹೀಗೆ ಒಂದು ಉದ್ಯಮದಿಂದ ಮತ್ತೊಂದು ಉದ್ಯಮಕ್ಕೆ ಕಾರ್ಮಿಕರನ್ನು ಒಂದೇ ದೇಶದೊಳಗಡೆ ಕೂಡ ವರ್ಗಾವಣೆ ಮಾಡೋದಕ್ಕೆ ಸಾಧ್ಯ ಇಲ್ಲ, ಅಂದರೆ ಮುಕ್ತವಾಗಿ ಚಲಿಸೋದಿಲ್ಲ. ಇದರಿಂದ ಆಂತರಿಕವಾಗಿ ಕೂಡ ಚಲನಶೀಲತೆ ಕಡಿಮೆ ಇರುತ್ತೆ. ಇದನ್ನು ಅರ್ಥಶಾಸ್ತ್ರಜ್ಞರು ಟೀಕೆ ಮಾಡಿದ್ದಾರೆ. One more criticism against the comparative cost advantage theory is factors not fully mobile internally. This theory assumes that factors of production are perfectly mobile internally and they are immobile internationally. This is not realistic because even within a country, factors do not move freely from one industry to another or from one region to another. The greater the degree of specialization in an industry, the less is the factor mobility from one industry to another. Thus, factor mobility influences costs and hence the pattern of international trade. ಈಗ ಮತ್ತೊಂದು ಟೀಕೆ ವಿದ್ಯಾರ್ಥಿಗಳೇ, ಎರಡು ದೇಶ ಎರಡು ಸರಕುಗಳ ಮಾದರಿ ಅವಾಸ್ತವಿಕವಾದ್ದು. ಅಂದರೆ ರಿಕಾರ್ಡೋ ತಮ್ಮ ಸಿದ್ಧಾಂತದಲ್ಲಿ ಎರಡು ದೇಶ ಮತ್ತು ಎರಡು ಸರಕುಗಳ ಮಾದರಿಯನ್ನು ಪರಿಗಣಿಸಿದ್ದಾರೆ. ಆದರೆ ಜಗತ್ತಿನಲ್ಲಿ ಅಂತಾರಾಷ್ಟ್ರೀಯವಾಗಿ ವ್ಯಾಪಾರ ಅನೇಕ ದೇಶಗಳ ನಡುವೆ ಹಲವಾರು ಸರಕುಗಳನ್ನು ವಿನಿಮಯ ಮಾಡಿಕೊಳ್ಳೋ ಮೂಲಕ ವ್ಯಾಪಾರ ನಡೀತಾ ಇದೆ. ಇಂಥ ಒಂದು
ಜಟಿಲವಾದ ಸನ್ನಿವೇಶವನ್ನು ವಿವರಿಸುವಲ್ಲಿ ರಿಕಾರ್ಡೋ ಸಿದ್ಧಾಂತ ವಿಫಲವಾಗುತ್ತೆ. ಟೂ ಕಂಟ್ರಿ ಟೂ ಕಮಾಡಿಟಿ ಮಾಡೆಲ್ ಈಸ್ ಅನ್ರಿಯಾಲಿಸ್ಟಿಕ್. The Ricardian model is related to trade between two countries on the basis of two commodities. This is again unrealistic because in actuality, international trade is among countries trading many commodities. That means in the modern world, trade is existing among many countries exchanging many commodities. ಮುಕ್ತ ವ್ಯಾಪಾರದ ಅವಾಸ್ತವಿಕ ಕಲ್ಪನೆ. ವಿದ್ಯಾರ್ಥಿಗಳೇ, ಬಹುತೇಕ ಟೀಕೆಗಳೆಲ್ಲವೂ ಆ ಕಲ್ಪನೆಗಳ ಆಧಾರದ ಮೇಲೇ ವ್ಯಕ್ತ ಆಗಿದೆ. ಈಗ ರಿಕಾರ್ಡೋ ತಮ್ಮ ಸಿದ್ಧಾಂತದಲ್ಲಿ ಮುಕ್ತ ವ್ಯಾಪಾರ ನೀತಿ ಅಸ್ತಿತ್ವದಲ್ಲಿರೋದನ್ನು ಕಲ್ಪಿಸ್ಕೊಂಡಿದ್ದಾರೆ. ಅಂದರೆ ದೇಶಗಳ ನಡುವೆ ನಡೀತಕ್ಕಂಥ ವ್ಯಾಪಾರ ಯಾವುದೇ ನಿರ್ಬಂಧವಿಲ್ಲದೆ ಮುಕ್ತವಾಗಿ ಇರುತ್ತೆ ಅಂತ. ಆದರೆ ಆಧುನಿಕ ಜಗತ್ತಿನ ವ್ಯಾಪಾರ ಮುಕ್ತವಾಗಿ ಇಲ್ಲ. ಪ್ರತಿಯೊಂದು ದೇಶವೂ ಇತರ ದೇಶಗಳಿಗೆ ಮತ್ತು ಅವುಗಳ ಸರಕುಗಳ ಮುಕ್ತ ಚಲನೆಗೆ ನಿರ್ಬಂಧಗಳನ್ನು ವಿಧಿಸುತ್ತೆ. ಹೀಗಾಗಿ ಸುಂಕಗಳು ಮತ್ತು ಇತರ ವ್ಯಾಪಾರ ನಿರ್ಬಂಧಗಳು ಜಗತ್ತಿನ ಆಮದು ಮತ್ತು ರಫ್ತುಗಳ ಮೇಲೆ ಪರಿಣಾಮವನ್ನು ಬೀರ್ತವೆ. ಅಂದರೆ ಯಾವುದೇ ದೇಶ ಸುಂಕ ಅಥವಾ ಕೋಟಾಗಳನ್ನು ತನ್ನ ಆಮದು ರಫ್ತುಗಳ ಮೇಲೆ ವಿಧಿಸಿದ್ದಾಗ ವ್ಯಾಪಾರದ ಪ್ರಮಾಣ ಕಡಿಮೆ ಆಗೋ ಸಾಧ್ಯತೆ ಇದ್ದೇ ಇರುತ್ತೆ. ಜೊತೆಗೆ ಇನ್ನೂ ಒಂದು ಕಲ್ಪಿಸ್ಕೊಂಡಿದ್ದಾರೆ ರಿಕಾರ್ಡೋ, ಏನು ಉತ್ಪನ್ನಗಳ ಏಕರೂಪತೆ ಇರುತ್ತೆ ಅಂತ. ಆದರೆ ವಾಸ್ತವವಾಗಿ ಉತ್ಪಾದನೆ ಆಗ್ತಕ್ಕಂಥ ಸರಕುಗಳು ಕೂಡ ಏಕರೂಪದಲ್ಲಿ ಇರೋದಿಲ್ಲ, ಅವು ಭಿನ್ನವಾಗಿರ್ತವೆ. ಯಾಕೆ ಅಂದರೆ ಇದೆಲ್ಲ ವೈವಿಧ್ಯಮಯವಾದ ಯುಗ. ಒಂದೇ ವಸ್ತುವನ್ನು ಅನೇಕ ರೀತಿಯಲ್ಲಿ ವೈವಿಧ್ಯಮಯವಾಗಿ ಉತ್ಪಾದನೆ ಮಾಡೋದನ್ನು ನಾವು ಕಾಣ್ತೇವೆ. ಈಗ ಉದಾಹರಣೆಗೆ ಟೂತ್ ಪೇಸ್ಟ್ ಅಂತ ಒಂದು ವಸ್ತು ತಗೊಂಡ್ರೆ ಅದರಲ್ಲಿ ನೂರಾರು ವೆರೈಟಿ ಇರೋದನ್ನು ನಾವು ಕಾಣ್ತೇವೆ. ಅಂದರೆ ಏಕರೂಪದಲ್ಲಿ ವಸ್ತು ಉತ್ಪಾದನೆ ಆಗೋದಿಲ್ಲ. ಈ ಎಲ್ಲ ಅಂಶಗಳನ್ನು ನಿರ್ಲಕ್ಷಿಸೋ ಮೂಲಕ ರಿಕಾರ್ಡೋ ಸಿದ್ಧಾಂತ ಅವಾಸ್ತವಿಕ ಆಗುತ್ತೆ ವಿದ್ಯಾರ್ಥಿಗಳೇ. Unrealistic assumption of free trade. Another serious weakness of this theory is that it assumes perfect and free world trade. But in reality, world trade is not free. Every country applies restrictions on the free movement of goods to and from other countries. Thus, tariffs and other trade restrictions affect world imports and exports. Moreover, products are not homogeneous but differentiated. By neglecting these aspects, the Ricardian theory becomes unrealistic. ಪೂರ್ಣೋದ್ಯೋಗದ ಅವಾಸ್ತವಿಕ ಕಲ್ಪನೆ, ಇದು ಕೂಡ ಮತ್ತೊಂದು ಟೀಕೆ ವ್ಯಕ್ತವಾಗಿರ್ತಕ್ಕಂಥದ್ದು. ಯಾಕೆಂದರೆ ಎಲ್ಲ ಬಹುತೇಕ ಸಂಪ್ರದಾಯ ಪಂಥದ ಅರ್ಥಶಾಸ್ತ್ರಜ್ಞರು ತಮ್ಮ ಸಿದ್ಧಾಂತಗಳಲ್ಲಿ ಈ ಕಲ್ಪನೆಯನ್ನು ಪರಿಗಣಿಸ್ತಾರೆ, ಊಹೆಯನ್ನು ಆಧಾರವಾಗಿಟ್ಕೊಂಡಿದ್ದಾರೆ. ಏನಂದರೆ ಆರ್ಥಿಕ ವ್ಯವಸ್ಥೆಯಲ್ಲಿ ಯಾವಾಗಲೂ ಪೂರ್ಣೋದ್ಯೋಗ ನೆಲೆಸಿರುತ್ತೆ ಅಂತ. ವಿದ್ಯಾರ್ಥಿಗಳೇ, ಇದಂತೂ ತುಂಬ ಅವಾಸ್ತವಿಕ ಅನ್ನೋದು ನಿಮಗೆ ಗೊತ್ತಿದೆ. ಯಾಕೆಂದರೆ ಜಗತ್ತಿನಲ್ಲಿ ಎಲ್ಲ ರಾಷ್ಟ್ರಗಳಲ್ಲಿಯೂ ಬಹುತೇಕವಾಗಿ ನಾವು ನಿರುದ್ಯೋಗದ ಸನ್ನಿವೇಶವನ್ನು ಇವತ್ತು ಕಾಣ್ತಾ ಇದ್ದೇವೆ. ಕೇನ್ಸ್ರವರ ಒಂದು ಸಿದ್ಧಾಂತದಲ್ಲಿ ಪೂರ್ಣೋದ್ಯೋಗದ ಕಲ್ಪನೆಯನ್ನು ತಳ್ಳಿ ಹಾಕಿದ್ದಾರೆ ಮತ್ತು ಅದು ವಾಸ್ತವ ಜಗತ್ತಿನಲ್ಲಿ ಇಲ್ಲ ಅಂತಲೂ ಅವರು ಪ್ರೂವ್ ಮಾಡಿ ತೋರಿಸಿದ್ದಾರೆ. ಆರ್ಥಿಕತೆಯಲ್ಲಿ ಯಾವಾಗಲೂ ನಿರುದ್ಯೋಗದ ಅಸ್ತಿತ್ವ ಇರೋದನ್ನು JM ಕೇನ್ಸ್ ಸಾಬೀತುಪಡಿಸಿದ್ದಾರೆ. ಆದ್ದರಿಂದ ಈ ಪೂರ್ಣೋದ್ಯೋಗದ ಊಹೆ ರಿಕಾರ್ಡೋ ಸಿದ್ಧಾಂತವನ್ನು ಅವಾಸ್ತವಿಕಗೊಳಿಸುತ್ತೆ. ಅನ್ರಿಯಾಲಿಸ್ಟಿಕ್ ಅಸಂಪ್ಷನ್ ಆಫ್
full employment. Like all classical theories, the theory of comparative advantage is based on the assumption of full employment. This assumption also makes the theory static. Keynes falsified the assumption of full employment and proved the existence of underemployment in an economy. Thus, the assumption of full employment makes the theory unrealistic. ಸ್ವಹಿತಾಸಕ್ತಿ ಅದರ ಕಾರ್ಯಾಚರಣೆಯನ್ನು ತಡೆಯುತ್ತದೆ. ವಿದ್ಯಾರ್ಥಿಗಳೇ, ಜಗತ್ತಿನಲ್ಲಿ ಎಲ್ಲ ರಾಷ್ಟ್ರಗಳು ತಮ್ಮ ಸ್ವಹಿತ ಸಾಧನೆಯನ್ನು ಗುರಿಯಾಗಿ ಹೊಂದಿರ್ತವೆ. ಅಂದರೆ ಯಾವುದೇ ವ್ಯಾಪಾರ ನೀತಿ ಅಥವಾ ಆರ್ಥಿಕ ಚಟುವಟಿಕೆಯನ್ನು ಕೈಗೊಂಡಾಗ ತನ್ನ ದೇಶದ ಹಿತಾಸಕ್ತಿಗಳನ್ನು ಗಮನದಲ್ಲಿ ಇಟ್ಕೊಂಡಿರ್ತವೆ. ಅವುಗಳ ಉದ್ದೇಶ ಈಡೇರಿಸಿಕೊಳ್ಳೋದಕ್ಕೆ ಮುಖ್ಯ ಪ್ರಾಮುಖ್ಯತೆಯನ್ನು ಕೊಡ್ತವೆ, ಆದ್ಯತೆಯನ್ನು ಕೊಡ್ತವೆ. ತುಲನಾತ್ಮಕ ಅನಾನುಕೂಲತೆಯನ್ನು ಹೊಂದಿರತಕ್ಕಂಥ ದೇಶ ಅದರ ಕಾರ್ಯತಂತ್ರ, ಮಿಲಿಟರಿ ಅಥವಾ ಅಭಿವೃದ್ಧಿ ಮುಂತಾದವುಗಳ ಪರಿಗಣನೆಗಳಿಂದಾಗಿ ಇತರ ದೇಶದಿಂದ ಸರಕು ಆಮದು ಮಾಡ್ಕೊಳ್ಳೋದಕ್ಕೆ ಬಯಸದೇ ಇದ್ದಾಗ ಈ ಸಿದ್ಧಾಂತ ಕಾರ್ಯವನ್ನು ನಿರ್ವಹಿಸೋದಿಲ್ಲ. ಅಂದರೆ ಅದರ ಅರ್ಥ, ಪ್ರತಿ ದೇಶನೂ ತನ್ನ ಸ್ವಹಿತ ರಕ್ಷಣೆಗಾಗಿ ಬೇರೆ ದೇಶದಿಂದ ಸರಕುಗಳನ್ನು ಆಮದು ಮಾಡ್ಕೊಳ್ಳೋದಕ್ಕೆ ಇಷ್ಟಪಡ್ತಿಲ್ಲ ಅಂದಾಗ, ಅಥವಾ ತನ್ನಲ್ಲಿ ಸಂಪನ್ಮೂಲಗಳನ್ನು ರಕ್ಷಿಸ್ಕೊಳ್ಳೋದಕ್ಕೆ ಅಂತೇಳಿ ರಫ್ತು ಮಾಡೋದಕ್ಕೆ ಅದನ್ನು ಇಷ್ಟಪಡದೇ ಇದ್ದಾಗ ಈ ಸಿದ್ಧಾಂತ ಕಾರ್ಯರೂಪಕ್ಕೆ ಬರೋದಿಲ್ಲ. ಹೀಗಾಗಿ ಈ ಸ್ವಹಿತಾಸಕ್ತಿ ಎನ್ನುವಂಥದ್ದು ಸಾಪೇಕ್ಷ ವೆಚ್ಚದ ಸಿದ್ಧಾಂತದ ಕಾರ್ಯಾಚರಣೆಯಲ್ಲಿ ಅಡಚಣೆ ಆಗುತ್ತೆ ಅಂತೇಳಿ ಟೀಕೆ ಮಾಡಿದ್ದಾರೆ. ಸೆಲ್ಫ್ ಇಂಟ್ರೆಸ್ಟ್ ಹಿಂಡರ್ಸ್ ಇಟ್ಸ್ ಆಪರೇಷನ್. ದಿಸ್ ಥಿಯರಿ ಡಸ್ ನಾಟ್ ಆಪರೇಟ್ if a country having a comparative disadvantage does not wish to import a commodity from the other country due to strategic, military or development considerations. Thus, often self-interest stands in the operation of the theory of comparative costs. ಮತ್ತೊಂದು ಟೀಕೆ ತಂತ್ರಜ್ಞಾನದ ಪಾತ್ರವನ್ನು ನಿರ್ಲಕ್ಷಿಸುತ್ತದೆ. ಅಂತಾರಾಷ್ಟ್ರೀಯ ವ್ಯಾಪಾರದಲ್ಲಿ ತಾಂತ್ರಿಕ ಆವಿಷ್ಕಾರಗಳ ಪಾತ್ರವನ್ನು ಈ ಸಿದ್ಧಾಂತ ಕಡೆಗಣಿಸುತ್ತೆ. ಇದು ಕೂಡ ಅವಾಸ್ತವಿಕ. ಯಾಕೆ ಅಂದರೆ ಇವ್ರು ಕಲ್ಪಿಸ್ಕೊಂಡಿದ್ದಾರಲ್ವಾ, ಏನು ತಂತ್ರಜ್ಞಾನ ಸ್ಥಿರವಾಗಿರುತ್ತೆ ಅಂತ. ಅಂದರೆ ಉತ್ಪಾದನಾ ಪ್ರಕ್ರಿಯೆಯಲ್ಲಿ ಅಳವಡಿಸ್ಕೊಂಡಿರ್ತಕ್ಕಂಥ ತಂತ್ರಜ್ಞಾನ ಬದಲಾವಣೆ ಆಗೋದಿಲ್ಲ ಅಂತ ಹೇಳಿ ಕಲ್ಪಿಸ್ಕೊಂಡಿದ್ದಾರೆ. ಇದು ಅವಾಸ್ತವಿಕ. ಯಾಕೆ ಅಂದರೆ ತಾಂತ್ರಿಕ ಬದಲಾವಣೆಗಳು ದೇಶೀಯ ಮಾರುಕಟ್ಟೆಯಲ್ಲಿ ಮಾತ್ರ ಅಲ್ಲದೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿಯೂ ಕೂಡ ಸರಕುಗಳ ಪೂರೈಕೆಯನ್ನು ಹೆಚ್ಚಿಸೋದಕ್ಕೆ ಸಹಾಯ ಮಾಡ್ತವೆ. ಈಗ ನಡೀತಾ ಇರತಕ್ಕಂಥ ಆವಿಷ್ಕಾರಗಳು, ಸಂಶೋಧನೆಗಳು ಇವೆಲ್ಲವೂ ಕೂಡ ಒಂದು ದೇಶದ ಉತ್ಪಾದನೆ ಮತ್ತು ವ್ಯಾಪಾರದ ಮೇಲೆ ಹೆಚ್ಚಿನ ಪ್ರಭಾವ ಬೀರ್ತವೆ ಮತ್ತು ಇದರಿಂದ ಹೆಚ್ಚು ಲಾಭ ಗಳಿಸೋದಕ್ಕೆ ಕೂಡ ಸಾಧ್ಯವಾಗುತ್ತೆ. ಆದರೆ ತಂತ್ರಜ್ಞಾನವನ್ನು, ಅದರ ಬದಲಾವಣೆಯ ಮಹತ್ವವನ್ನು ರಿಕಾರ್ಡೋ ಕಡೆಗಣಿಸಿದ್ದಾರೆ. The one more criticism is this theory neglects the role of technology. The theory neglects the role of technological innovations in international trade. This is unrealistic because technological changes help in the increasing the supply of goods not only for the domestic market but also for the international market. World trade has benefited much from innovations and research and development nowadays. ಸೊ ಅರ್ಥ ಮಾಡ್ಕೊಳ್ತಿದ್ದೀರಾ ಅಂತ ಭಾವಿಸ್ತೇನೆ. ಟೀಕೆಗಳು ತುಂಬ ಇದ್ದಾವೆ, ಒಟ್ಟು 12 ಪಾಯಿಂಟ್ಸ್ ಇದ್ದಾವೆ. ಈಗ 10ನೇ ಅಂಶಕ್ಕೆ ಬರ್ತಾ ಇದ್ದೀವಿ. ಆ ಟೀಕೆ ಏನಂದರೆ ಏಕಪಕ್ಷೀಯ ಸಿದ್ಧಾಂತ. ರಿಕಾರ್ಡೋ ಸಿದ್ಧಾಂತ
ಏಕಪಕ್ಷೀಯವಾಗಿದೆ ಅಂತೇಳಿ ಟೀಕೆ ಮಾಡಿದ್ದಾರೆ. ಯಾಕೆ ಅಂತ ಅಂದರೆ ಇದು ಕೂಡ ಆ್ಯಡಮ್ ಸ್ಮಿತ್ನ ಥಿಯರಿ ಮಾದರಿಯಲ್ಲೇ ಅಂತಾರಾಷ್ಟ್ರೀಯ ವ್ಯಾಪಾರದಲ್ಲಿ ಪೂರೈಕೆಯ ಭಾಗವನ್ನು ಮಾತ್ರ ಪರಿಗಣಿಸುತ್ತೆ, ಆದರೆ ಬೇಡಿಕೆಯ ಭಾಗವನ್ನು ಕಡೆಗಣಿಸುತ್ತೆ. ಪ್ರೊಫೆಸರ್ ವೋಹ್ಲಿನ್ ಅವರ ಪ್ರಕಾರ ಹೇಳೋದಾದರೆ ನಿಜಕ್ಕೂ ಪೂರೈಕೆಯ ಪರಿಸ್ಥಿತಿಗಳ ಸಂಕ್ಷಿಪ್ತ ವಿವರಣೆಗಿಂತ ಹೆಚ್ಚೇನೂ ಅಲ್ಲ. ಅಂದರೆ ಇವರ ಸಿದ್ಧಾಂತದಲ್ಲಿ ಯಾವ ದೇಶ ಯಾವ ಸರಕನ್ನು ಕಡಿಮೆ ವೆಚ್ಚದಲ್ಲಿ ಉತ್ಪಾದನೆ ಮಾಡೋ ಸಾಮರ್ಥ್ಯ ಹೊಂದಿರುತ್ತೆ, ಅಂದರೆ ಪೂರೈಕೆ ಮಾಡೋ ಸಾಮರ್ಥ್ಯ, ಅದರ ವಿವರಣೆಯನ್ನು ಮಾತ್ರ ಕೊಡ್ತಾರೆ. ಆದರೆ ಅದು ಬೇರೆ ದೇಶಕ್ಕೆ ಅಗತ್ಯ ಇದೆಯೋ ಇಲ್ವೋ ಅನ್ನೋದನ್ನು ಇವರು ಪರಿಗಣಿಸಿಲ್ಲ. ಆದ್ದರಿಂದ ಇದನ್ನು ಏಕಪಕ್ಷೀಯ ಸಿದ್ಧಾಂತ ಅಂತೇಳಿ ಟೀಕೆ ಮಾಡಿದ್ದಾರೆ. It has been considered as one-sided theory. The Ricardian theory is one-sided because it considers only the supply side of international trade and neglects the demand side. In other words, of Professor Ahlin, it is indeed nothing more than an abbreviated account of the conditions of supply. ಹನ್ನೊಂದನೆಯ ಅಂಶ ಸಂಪೂರ್ಣ ವಿಶೇಷತೆಯ ಅಸಾಧ್ಯತೆ. ರಿಕಾರ್ಡೋ ಪ್ರಕಾರ ನೀವೀಗಾಗಲೇ ಕೇಳಿದಿರಿ, ವ್ಯಾಪಾರದಲ್ಲಿ ತೊಡಗುವಂಥ ದೇಶ ತನ್ನಲ್ಲಿ ಸಾಪೇಕ್ಷ ವೆಚ್ಚದ ಅನುಕೂಲತೆ ಹೊಂದಿರತಕ್ಕಂಥ ವಸ್ತುವನ್ನು ಮಾತ್ರ ಉತ್ಪಾದನೆ ಮಾಡಿ ರಫ್ತು ಮಾಡಬೇಕು ಅಂತ ಹೇಳ್ತಾರೆ. ಅಂದರೆ ಆ ಯಾವ ವಸ್ತುವಿನ ಉತ್ಪಾದನೆಯಲ್ಲಿ ಸಾಪೇಕ್ಷ ವೆಚ್ಚದ ಅನುಕೂಲತೆ ಇರುತ್ತೋ ಅಂಥ ವಸ್ತುವನ್ನು ಸಂಪೂರ್ಣ ವೈಶಿಷ್ಟ್ಯತೆ ಸಾಧಿಸಬೇಕು, ಅಂದರೆ ಉಳಿದ ವಸ್ತುವನ್ನು ಬೇರೆ ದೇಶದಿಂದ ಆಮದು ಮಾಡ್ಕೋಬೇಕು ಅಂತ ಹೇಳ್ತಾರೆ. ಆದರೆ ಇದು ಅಸಾಧ್ಯ ಅಂತ ಹೇಳಿ ಪ್ರೊಫೆಸರ್ ಫ್ರಾಂಕ್ ಗ್ರಹಾಮ್ ಅವರು ಗಮನ ಸೆಳೀತಾರೆ. ಯಾಕೆ ಅಂತ ಅಂದರೆ ಅವ್ರ ಪ್ರಕಾರ ರಿಕಾರ್ಡೋ ಅವರ ವ್ಯಾಪಾರ ಸಿದ್ಧಾಂತ ಎರಡು ಸಮಾನ ರಾಷ್ಟ್ರಗಳ ನಡುವೆ ಮಾತ್ರ ಏರ್ಪಡೋದಕ್ಕೆ ಸಾಧ್ಯ. ಆದರೆ ಒಂದು ದೊಡ್ಡ ದೇಶ ಮತ್ತೊಂದು ಸಣ್ಣ ದೇಶ ಇದ್ದಾಗ, ಅಥವಾ ಒಂದು ಅಧಿಕ ಮೌಲ್ಯದ ಸರಕು ಮತ್ತೊಂದು ಕಡಿಮೆ ಮೌಲ್ಯದ ಸರಕು ಇದ್ದಾಗ ಈ ನಿಯಮ ಅನ್ವಯ ಆಗೋದಿಲ್ಲ ಅಂತ ಹೇಳ್ತಾರೆ. ಈಗ ಉದಾಹರಣೆಗೆ ಸಾಪೇಕ್ಷ ನಿಯಮಕ್ಕನುಗುಣವಾಗಿ ಭಾರತ ಮತ್ತು ಬಾಂಗ್ಲಾದೇಶದ ನಡುವೆ ವ್ಯಾಪಾರ ಏರ್ಪಟ್ಟಿದೆ ಅಂತ ಭಾವಿಸಿ, ಭಾರತ ಬಟ್ಟೆ ಉತ್ಪಾದನೆಯಲ್ಲಿ ದಕ್ಷತೆ ಸಾಧಿಸುತ್ತೆ, ಬಾಂಗ್ಲಾದೇಶ ಗೋಧಿ ಉತ್ಪಾದನೆಯಲ್ಲಿ ದಕ್ಷತೆ ಸಾಧಿಸುತ್ತೆ ಅಂತ ನಾವು ಭಾವಿಸಿದರೆ, ಬಾಂಗ್ಲಾದೇಶ ಚಿಕ್ಕ ದೇಶ, ಆ ದೇಶದಲ್ಲಿ ಭಾರತಕ್ಕೆ ಮತ್ತು ಇಲ್ಲಿನ ಅಗಾಧ ಜನಸಂಖ್ಯೆಗೆ ಸಾಕಾಗುವಷ್ಟು ಗೋಧಿಯನ್ನು ಉತ್ಪಾದನೆ ಮಾಡಿ ರಫ್ತು ಮಾಡೋದಕ್ಕೆ ಸಾಧ್ಯವಾಗದೇ ಇರ್ಬೋದು, ಯಾಕೆ ಅಂದರೆ ಅದು ಚಿಕ್ಕ ರಾಷ್ಟ್ರ ಆಗಿರೋದ್ರಿಂದ. ಅದೇ ಥರ ಭಾರತ ಉತ್ಪಾದನೆ ಮಾಡಿ ಪೂರೈಸ್ತಕ್ಕಂಥ ಎಲ್ಲ ಬಟ್ಟೆಯನ್ನು ಬಾಂಗ್ಲಾದೇಶಕ್ಕೆ ಕೊಳ್ಳೋದಕ್ಕೂ ಸಾಧ್ಯವಾಗದೇ ಇರ್ಬೋದು. ಈ ಥರ ಉದಾಹರಣೆಯನ್ನು ಗ್ರಹಾಮ್ ಅವರು ಕೊಡ್ತಾರೆ. ಒಂದು ತುಂಬ ದೊಡ್ಡ ದೇಶ ಮತ್ತೊಂದು ಚಿಕ್ಕ ದೇಶ ಇದ್ದಾಗ ಸಾಪೇಕ್ಷ ವೆಚ್ಚದ ನಿಯಮಕ್ಕನುಗುಣವಾಗಿ ವ್ಯಾಪಾರ ನಡೆಯೋದಕ್ಕೆ ಸಾಧ್ಯ ಇಲ್ಲ. ಆ ಸನ್ನಿವೇಶವನ್ನು ವಿವರಿಸೋದಕ್ಕೆ ಈ ಸಿದ್ಧಾಂತ ವಿಫಲ ಆಗುತ್ತೆ ಅಂತೇಳಿ ಟೀಕೆ ಮಾಡಿದ್ದಾರೆ. ಇಂಪಾಸಿಬಿಲಿಟಿ ಆಫ್ ಕಂಪ್ಲೀಟ್ ಸ್ಪೆಷಲೈಸೇಷನ್. Professor Frank Graham has pointed out that complete specialization will be impossible on the basis of comparative advantage in producing commodities entering into international trade. He explains two cases in support of his argument, one relating to a big country and a small country, and secondly relating to a commodity of high value and low value. Let us take the first case. Suppose there are two countries which enter into trade on the basis of comparative cost advantage. Of this, one is big country like India and another is small country like Bangladesh.
Here, the small country will be able to specialize completely as it can dispose of its surplus commodity to the bigger one. But the big country will not be able to specialize fully because, being big, the small country will not be in a position to meet its requirements fully. And if it specializes completely in a particular commodity, its surplus will be so large that the smaller country will not be able to import the whole of it. In the second case of commodities having incomparable value, the country producing in high value commodity will be able to specialize, while that producing in low value commodity will not be able to do the same. This is because the former country will be in a position to have a larger gain than the later country. Thus, according to Graham, the classical conclusion of complete specialization between two countries can hold ground only by assuming trade between two countries of equal opportunity, consumption value, and between two countries of approximately equal economic performance. Okay. Let us move on to the last criticism, incomplete theory. It is an incomplete theory. It simply explains how two countries gain from international trade, but it fails to show how the gains from trade are distributed between the two countries. ಕೊನೆಯ ಟೀಕೆ ಏನಂದರೆ ಇದು ಒಂದು ಅಪೂರ್ಣ ಸಿದ್ಧಾಂತ. ಯಾಕೆ ಅಂತ ಅಂದರೆ ಅಂತಾರಾಷ್ಟ್ರೀಯ ವ್ಯಾಪಾರದಿಂದ ಎರಡು ದೇಶಗಳು ಹೇಗೆ ಲಾಭ ಗಳಿಸ್ತವೆ ಅನ್ನೋದನ್ನು ಇದು ಸರಳವಾಗಿ ವಿವರಿಸುತ್ತೆ. ಆದರೆ ವ್ಯಾಪಾರದ ಲಾಭವನ್ನು ಎರಡೂ ದೇಶಗಳ ನಡುವೆ ಹೇಗೆ ಹಂಚಿಕೆ ಮಾಡಲಾಗುತ್ತೆ ಅನ್ನೋದನ್ನು ಅದು ತೋರಿಸುವಲ್ಲಿ ವಿಫಲವಾಗುತ್ತೆ. ಏನೇ ಇರಲಿ ವಿದ್ಯಾರ್ಥಿಗಳೇ, ಇಷ್ಟೆಲ್ಲ ದೋಷಗಳಿದ್ದರೂ ಕೂಡ ರಿಕಾರ್ಡೋ ಅವರ ಸಾಪೇಕ್ಷ ವೆಚ್ಚದ ಒಂದು ಅನುಕೂಲತೆ ಸಿದ್ಧಾಂತ ಅಂತಾರಾಷ್ಟ್ರೀಯ ವ್ಯಾಪಾರ ಸಿದ್ಧಾಂತಗಳಲ್ಲಿ ತನ್ನದೇ ಆದ ವೈಶಿಷ್ಟ್ಯ ಸ್ಥಾನವನ್ನು ಈಗಲೂ ಪಡ್ಕೊಂಡಿದೆ. ಇದರ ಮೇಲೆ ಅನೇಕ ಪರಿಷ್ಕರಣೆಗಳು ಆಗಿದ್ದರೂ ಕೂಡ ಅದರ ಮೂಲ ರಚನೆ ಮಾತ್ರ ಹಾಗೆ ಉಳ್ಕೊಂಡಿದೆ. ಯಾಕೆ ಅಂದರೆ ಯಾವುದೇ ಒಂದು ದೇಶ ವ್ಯಾಪಾರದಲ್ಲಿ ತೊಡಗಿದೆ ಎಂದಾಗ ಅದು ಯಾವ ಸರಕನ್ನು ರಫ್ತು ಮಾಡುತ್ತೆ ಅಂದರೆ ತನ್ನಲ್ಲಿ ಕಡಿಮೆ ವೆಚ್ಚದಲ್ಲಿ ಉತ್ಪಾದನೆ ಮಾಡಬಹುದಾದಂಥ ಸರಕುಗಳನ್ನೇ, ಅಂದರೆ ಸಾಪೇಕ್ಷ ವೆಚ್ಚದ ಅನುಕೂಲತೆ ಇರ್ತಕ್ಕಂಥ ಸರಕುಗಳನ್ನೇ ಒಂದು ದೇಶ ಉತ್ಪಾದನೆ ಮಾಡಿ ರಫ್ತು ಮಾಡುತ್ತೆ. ಇದನ್ನು ಯಾರೂ ಕೂಡ ಅಲ್ಲಗಳೆಯೋದಕ್ಕೆ ಸಾಧ್ಯ ಇಲ್ಲ. ಪ್ರೊಫೆಸರ್ ಸ್ಯಾಮ್ಯುಯೆಲ್ಸನ್ ಅವರ ಮಾತಿನಲ್ಲಿ ಹೇಳೋದಾದರೆ, ಅದರ ಎಲ್ಲ ಸರಳೀಕರಣಗಳಿಗಾಗಿ ತುಲನಾತ್ಮಕ ಅನುಕೂಲತೆಯ ಸಿದ್ಧಾಂತ ಅದರಲ್ಲಿ ಸತ್ಯದ ಒಂದು ಪ್ರಮುಖ ನೋಟವನ್ನು ಹೊಂದಿದೆ. ತುಲನಾತ್ಮಕ ಪ್ರಯೋಜನವನ್ನು ನಿರ್ಲಕ್ಷಿಸುವ ರಾಷ್ಟ್ರ ತನ್ನ ಜೀವನ ಮಟ್ಟ ಮತ್ತು ಬೆಳವಣಿಗೆ ದರಗಳ ವಿಷಯದಲ್ಲಿ ಭಾರೀ ಬೆಲೆ ತೆರಬೇಕಾಗುತ್ತೆ ಅಂತೇಳಿ ಅಭಿಪ್ರಾಯಪಡ್ತಾರೆ. ಅಂದರೆ ತುಲನಾತ್ಮಕ ವೆಚ್ಚದ ಪ್ರಯೋಜನವನ್ನು ಕಡೆಗಣಿಸಿ ಯಾವ ರಾಷ್ಟ್ರವೂ ಕೂಡ ತನ್ನ ಜೀವನ ಮಟ್ಟ ಮತ್ತು ಬೆಳವಣಿಗೆ ದರವನ್ನು ಹೆಚ್ಚಿಸ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ ಅನ್ನೋ ಅಭಿಪ್ರಾಯವನ್ನು ಸ್ಯಾಮ್ಯುಯೆಲ್ಸನ್ ಹೇಳ್ತಾರೆ. ಅಂದರೆ ಇವರ ಈ ಹೇಳಿಕೆ ರಿಕಾರ್ಡೋ ಸಿದ್ಧಾಂತದ ಮಹತ್ವವನ್ನು ಸ್ಪಷ್ಟಪಡಿಸುತ್ತೆ. ಕನ್ಕ್ಲೂಷನ್. Despite these weaknesses, the theory has stood the test of the times. Its basic structure has remained intact, even though many refinements have been made over it. To conclude with Professor Samuelson, yet for all its oversimplifications, the theory of comparative advantages has in it a most important glimpse of truth. Political economy has found few more pregnant principles. A nation that neglects comparative advantage may have to pay a heavy price in terms of living standards and
potential rates of growth. ಓಕೆ ಸ್ಟೂಡೆಂಟ್ಸ್, ಇಲ್ಲಿಗೆ ನಮ್ಮ ಸಾಪೇಕ್ಷ ವೆಚ್ಚದ ಸಿದ್ಧಾಂತ ರಿಕಾರ್ಡೋ ಅವರು ಪ್ರತಿಪಾದಿಸಿದ್ದು ಪೂರ್ಣಗೊಂಡಿದೆ. 4 ವಿಡಿಯೋಗಳಲ್ಲಿ ನಾನು ಈ ಸಿದ್ಧಾಂತವನ್ನು ವಿವರಿಸಿದ್ದೇನೆ. 4 ಸೆಷನ್ಗಳಲ್ಲಿ ನೀವು 4 ವಿಡಿಯೋಗಳನ್ನು ಸಂಪೂರ್ಣವಾಗಿ ಕೇಳಿ ನೋಟ್ಸ್ ಮಾಡ್ಕೊಳ್ಳಿ. ಯಾಕೆಂದರೆ ಒಟ್ಟಾರೆ ಈ ಕ್ವಶ್ಚನ್ನು 15 ಮಾರ್ಕ್ಸಿಗೆ ಕೇಳುವಂಥದ್ದಿರುತ್ತೆ. ಎಸ್ಸೆ ಟೈಪು ಆನ್ಸರ್ ಮಾಡಬೇಕಾಗತ್ತೆ ನೀವು. ಹಾಗಾಗಿ ಡೀಟೇಲಾಗಿ 4 ವಿಡಿಯೋಗಳನ್ನು ಕೇಳಿ ಚೆನ್ನಾಗಿ ಅರ್ಥ ಮಾಡಿಕೊಂಡಾಗ ಮಾತ್ರ ನೀವು ಎಸ್ಸೆ ಟೈಪ್ ಆನ್ಸರನ್ನು ಪರ್ಫೆಕ್ಟಾಗಿ ಬರೆಯೋದಕ್ಕೆ ಸಾಧ್ಯವಾಗುತ್ತೆ. ಹಾಗಾಗಿ ನೀಟಾಗಿ ನೋಟ್ಸ್ ಮಾಡ್ಕೊಳ್ಳಿ ಮತ್ತು ಇಲ್ಲಿ ಮೆನ್ಷನ್ ಮಾಡಿರೋ ಬುಕ್ಸನ್ನು ರೆಫರ್ ಮಾಡಿ ಸ್ಟಡಿನ ಚೆನ್ನಾಗಿ ಮುಂದುವರಿಸ್ತಾ ಇರಿ. ಥ್ಯಾಂಕ್ ಯು.